ಮಾವಿನ ಹಣ್ಣು ಬೇಕೇನ್ರಿ? ಮಾವಿನ ಹಣ್ಣ, ಮಾವಿನ ಹಣ್ಣು ಬಂದ ಬಿಡ್ರಿ ಅಕ್ಕರ. ಸಿವಿ ಸಿವಿ ಮಾವಿನ ಹಣ್ಣ, ಅಪೂಸ್ ಮಾವಿನ ಹಣ್ಣ, ಚಲೋ ಚಲೋ ಮಾವಿನ ಹಣ್ಣ, ವರ್ಷದ ಮೊದಲೇ ಮಾವಿನ ಹಣ್ಣ. ಬರ್ರಿ ಬರ್ರಿ ಅಕ್ಕರ, ತಿನ್ ಬರ್ರಿ. ಈ ಲಲ್ತಂದು ಅಕ್ಕ ಮಾವಿನ ಹಣ್ಣು ಬಂದಾವ ಬಾ ಇಲ್ಲಿ. ಹೆಂಗ್ ಕೊಟ್ಟಾರಂತೆ ಗೊತ್ತೇಗೆಮ್ಮ? ಈಗ ಬಂದೆ ನೋಡ್ ನಾನು. ಹೆಂಗಂತ್ಲೆ ಹೆಂಗ್ ಕೊಟ್ಟಾರಂತೆ ಮಾವಿನ ಹಣ್ಣು? ಗೊತ್ತಿಲ್ಲ ಜಯಕ್ಕ, ನಾನು ಈಗ ಬಂದಿಂತೆ ನೋಡ. ನಾನು ಈಗ ಬಂದಿಂತೆ, ನೀನು ಬಂದಿ. ಏ ಬಾಳ ಮಸ್ತ್ ಮಸ್ತಿಗೆ ಅದಾವಲ್ಲ ಮಾವಿನ ಹಣ್ಣು. ಏ ಈ ಸಲ ಚಲೋ ಬಂದಾವ್ರಿ ಮಾವಿನ ಹಣ್ಣು, ಮಸ್ತ್ ಸಿವಿ ಸಿವಿ ಅದಾವ್ರಿ ಅಪ್ಪಸ್. ಅಕ್ಕರೆ ಈ ಒಂದ್ಸಲ ತಿಂದ್ರೆ ಮತ್ತೆ ಪದೇ 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 ಬೇಕಂತ ನೋಡ್ರಿ. ವೈಕ ಹೆಂಗ್ ಕೊಟ್ಟಿಪ್ಪ ಮಾವಿನ ಹಣ್ಣು? ಬರೇ 1,000 ರೂಪಾಯಿ ಡಜನ್ ನೋಡ್ರಿ ಅಕ್ಕರೆ, ಹೆಚ್ಚು ಕಮ್ಮಿ ಏನಿಲ್ಲ ರೀ. ಮಸ್ತ್ ಮಾವಿನ ಹಣ್ಣು ಅದಾವ್ರಿ, ಬರೇ 1,000 ರೂಪಾಯಿ ಡಜನ್ ನೋಡ್ರಿ. ಯವ್ವ 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 1,000 ರೂಪಾಯಿನಾ? 1,000 ರೂಪಾಯಿ ಕೊಟ್ಟು ಹಣ್ಣು ತಿನ್ಬೇಕಾ ಈಗ? ಇಲ್ಲೇನ್ರಿ ಯಾಕಂದ್ರೆ ಹಿಂಗೆ ಹೇಳ್ತೀರಿ? ಎಲ್ಲಾ ಕಡೆ 200 ರೂಪಾಯಿ 300 ರೂಪಾಯಿ ಮಾಡಾತಾರ್ರಿ. ನಾನು ಊರಿನ ಜನ ಅಲ್ಲ, ನಮ್ಮ ಊರ್ದವ್ರಲ್ಲ ಅಂತೇಳಿ 1,000 ರೂಪಾಯಿ ಮಾರಾತ್ರ ನೀವು ಅದನ್ನ ದೊಡ್ಡ ಕತೆ ಹೇಳಾತಿರಲ್ರಿ. ಹೋಗೋಪ ಮಾರೇ, ಯಾರಿಗಾರ ಮಂಗ್ಯ ಮಾಡಿಟ್ಟಿ. 300 ರೂಪಾಯಿ 200 ರೂಪಾಯಿ ಇರೋ ಮಾವಿನ ಹಣ್ಣು 1,000 ರೂಪಾಯಿ ಗಟ್ಲೆ ಹೇಳಾತಿ ನೀವೇ. ಅವ್ವ ಏನ 300 ರೂಪಾಯಿ 200 ರೂಪಾಯಿ ನಂಗ ಕೊಡ್ಸ್ಬಿಡ್ರಿ ಯಾಕರ, ನಂಗ ಕೊಡ್ಸ್ಬಿಡ್ರಿ. ನಾನು ತಗೊಂಡ್ ಹೋಗಿ ಮತ್ತೆ ಬೇರೆ ಕಡೆ ಮಾರ್ಕೊಂಡ್ ಬರ್ತೀನಂತ. ಅವ್ವ ನಾನು 900 ರೂಪಾಯಿ ಕೊಟ್ಟು ತಗೊಂಡ್ ಬಂದೇನಿ. ಇವ್ರು 200 ರೂಪಾಯಿ 300 ರೂಪಾಯಿನಾ? ಅಯ್ಯ ಏನಪ್ಪ ನೀನು ಇದನ್ನ ಹೇಳಿದ್ರೆ ಮತ್ತೆ ಹಿಂಗ್ ಮಾತಾಡ್ತೀಯಲ್ಲ? ಆಕೇನು ಇರ್ಲಾರ್ದಳ ಇದ್ದಾಳ? ಅಲ್ಲ ನೀನು ಇರ್ಲಾರ್ದ ಲೇಟ್ ಹಚ್ಚೋನ್ ಬಿಡಪ್ಪ. ಇಷ್ಟು ಕೊಟ್ಟು ತಿನ್ನೋದಾ ಮಾವಿನ ಹಣ್ಣು? ಏ ದುಡ್ಕೊಂಡ್ ತಿನ್ನೋರು ಏನ್ ಮಾಡ್ಬೇಕೋಪ್ಪ? ನಾ ಒಂದು ವಾರ ಗಟ್ಲೆ ದುಡಿದಿಲ್ಲ ಮಾವಿನ ಹಣ್ಣೆಲ್ಲ ಸುರಿಯೋಣ. ಅಲ್ರಿ ಯಾಕಾರ ನಾನು ನಿಮ್ಗೆ ತಗೊಂಡ ಬೇಕಂತ ಏನಾರ ಗಂಟೆ ಬಿದ್ದೇನೇನ್ರಿ? ನಿಮ್ ಕಡೆ ರೊಕ್ಕ ಇದ್ರ ತಗೋರಿ, ಇಲ್ಲಾಂದ್ರೆ ಬಿಡ್ರಿ. ಅದಕ್ಕೆ ಯಾಕೆ ಹಂಗ್ ಮಾಡ್ತೀರಿ? ನಾನು ನಿಮ್ಗೆ ಗಂಟೆ ಬಿದ್ದು ಹೇಳೇನೆ ತಗೋಬೇಕಾ ನೀವ ಅಂತೇಳಿ. ನಿಮ್ ಕಡೆ ರೊಕ್ಕ ಇದ್ರ ತಗೋ, ಇಲ್ಲಾಂದ್ರೆ ಬಿಡ್ರಿ. ಮತ್ತೆ ಬೇರೆ ಬಂದ ಬರ್ತಾ ತಗೋನಾಕ. ಬಾ 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 ಬಾರಿ ಮಾತಾಡ್ತಿ ಬಿಡಪ್ಪ ನೀನು. ಈಗೇನ ಒಂದ್ ರೇಟ್ ಮಾಡ್ತೇನೆ, ತಗೋಬೇಕಂತ ಇಷ್ಟು ಮಂದಿ ನಿಂತೇವಿ. ನೋಡ್ರಿ ಯಾಕಾರ, ನಮಗೂ ಬೇಡ ನಿಮಗೂ ಬೇಡ, 950 ರೂಪಾಯಿ ಮಾಡ್ತೀನಿ ನೋಡ್ರಿ. ನಿಮಗೋಸ್ಕರ ಅಂತೇಳಿ 50 ರೂಪಾಯಿ ಬಿಡ್ತೀನಿ ರೀ. 50 ರೂಪಾಯಿ ಬಿಟ್ಟು ಬೇಕಾದ್ರೆ ಮಾಡ್ತೀನಿ, ಅದಕ್ಕಿಂತ ಮತ್ತೆ ಕಮ್ಮಿ ಮೇಲೆ ಕೇಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ನನಗೆ 900 ರೂಪಾಯಿ ಬಿದ್ದಾವ್. ಒಂದು ಇಲ್ಲಿ ಮಟ್ಟ ಬಂದು ಮಾರಕೋದ್ರೆ ಒಂದು 50 ರೂಪಾಯಿ ಲಾಭ ಬೇಡ್ರಿ ನಂಗೆ. 950 ರೂಪಾಯಿ ಲಾಸ್ಟ್ ನೋಡ್ರಿ. ಅಯ್ಯಯ್ಯೋ ಬಾಳ್ ಬಿಟ್ಟಿಯಲ್ಲಪ್ಪ. ಊರಾಗಿನ ಮಂದಿ ಎಲ್ಲ ತಿನ್ಬೋದು ಬಿಡ ಇಷ್ಟರೊಳಗೆ. ತುಟ್ಟಿ ಐತ್ರಿ ಯಾಕಂದ್ರೆ ನೀವು ಇನ್ನೂ ಯಾಕೆ ಕಾಲ್ದೊಳಗದ್ರಿ? ಮಾರ್ಕೆಟ್ಗೆ ಹೋಗಿ ನೋಡ್ರಿ, ಇಲ್ಲಿ ಎಷ್ಟು ತುಟ್ಟಿ ಆಗ್ಯಾವ ಎಲ್ಲಾನು. ಮಾರ್ಕೆಟ್ ತಿಳಿದ್ರೆ ಗೊತ್ತಾಗೋದು ನಿಮಗೆ. ನೀವೇನು ಇಲ್ಲಿ ನಿಂತು ಮಾತಾಡ್ತೀರಿ, ಅಲ್ಲಿ ಮಾರ್ಕೆಟ್ಗೆ ಹೋಗ್ರಿ ಗೊತ್ತಾಗ್ತೈತಿ ಎಲ್ಲ ಎಷ್ಟು ತುಟ್ಟಿ ಆಗ್ಯಾವ ಅಂತೇಳಿ. ಈಗ ನಿನ್ನಿಂದ ಕಲಿಬೇಕೆ ನಾವ ಹೆಂಗ ಎಲ್ಲಿ ಏನಂತೇಳಿ? ನಾನ್ ಒಳ್ಳೆ ಈ ಸೈಡ್ ಬಂದ್ನಲ್ಲಿ ಓಪ ಏನ್ ಒಟಾ ಬಿಟ್ಟಿ ಹಚ್ಚಾವು ತಗೊಳೋದು ಸುಮ್ಮನೆ ತಗೋಬೇಕು, ಇಲ್ಲ ಬಿಡ್ಬೇಕು. ಸುಮ್ಮನೆ ಒಟ 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 ಹಚ್ಬಿಟ್ಟಾರ, ತಗೊಳೋದಿಲ್ಲ ಬಿಡಂಗಿಲ್ಲ. ತಾವು ತಗೊಳಲ್ಲ, ತಗೊಳೋರ್ಗೂ ಬಿಡಂಗಿಲ್ಲ. ಮತ್ತೆ ಯಾರು ತಗೋಬಾರ್ದು ಹಂಗ ಮಾತ್ರ ಹತ್ಬಿಟ್ಟಾರ. ಇದು ಒಳ್ಳೆ ವಿಚಿತ್ರ ಹತ್ಬಿಟ್ಟು ನಂಗೆ. ಕುಸ್ಮಿಯಲ್ಲಿ ನಮ್ದು ಕುಸ್ಮಿ ಬಂದಿರಲ್ಲ, ಮಾವಿನ ಹಣ್ಣು ಜೀವ ಬಿಡ್ತಿದ್ಲು. ಮಾವಿನ ಹಣ್ಣು ಹೆಸರು ಕೇಳಿದ್ರು ಬಂದಿಲ್ಲ ಅಲ್ಲಿಕ್ಕಿ, ಎಲ್ಲೋ ಹೇಳಿಕ್ಕಿ ಕುಸುಮವ್ವ. ನಾನು ಬರೋದೇ ಕರೆದು ಬಂದೇವ, ಬರ್ತೀನಿ ಅಂತಂದ್ಲೆ. ಏನ್ ಮಾಡತ್ತಾಳ ಏನ ನೋಡ್ ಬಾಯಣ್ಣ. ಮಾವಿನ ಹಣ್ಣು ಈಗ ತೊಗೊಂಬಂದು ಬಿಟ್ಟಿ, ನಮ್ಗೆ ಇರ್ಲಾರ್ದ ಆಸೆ ಹುಟ್ಟಿಸ್ಬಿಟ್ಟಿ. ಈ ಹೆಂಗಾರ ಮಾಡಿ 300 ರೂಪಾಯಿ ಮಾಡ ಡಜನ್ಗೆ. ನಮಗೂ ಬೇಡ ನಿನಗೂ ಬೇಡ. ಅಷ್ಟೆಲ್ಲ ಆಗಿಲ್ಲ ಬಿಡ್ರಿ ಯಾಕರ. ಏನ್ರಿ ಅದು ನಾ ತಗೊಂಡಿದ್ ರೇಟಕರ ಆಗ್ಬೇಕ ಬೇಡದು. ಸ್ಟಾರ್ಟಿಂಗ್ ಬಂದಾಗ ಮಾವಿನ ಹಣ್ಣು ತುಟ್ಟಿನ ಇರ್ತಾವ್ರಿ, ಗೊತ್ತಿದ್ದೈತಿಲ್ರಿ ನಿಮಗೆ. ಇನ್ನು ಮತ್ತೆ ಇನ್ನು ಮಳೆಗಾಲ ಸ್ಟಾರ್ಟ್ ಆತಂದ್ರೆ ಸ್ವಲ್ಪ ಕೊಡ್ತಂಗ ಆಗ್ಬಿಡ್ತಾವ. ಅವಾಗ ಇನ್ನೂ ಮಳೆಗಾಲ ಟೈಮಿಗೆ ಕಮ್ಮಿ ಆಗ್ತಾವ್ರಿ ರೇಟ್. ಈಗ ನೀವು ಸ್ಟಾರ್ಟಿಂಗ್ ಇಷ್ಟು ಕಮ್ಮಿ ಕೇಳಿದ್ರೆ ಹೆಂಗ್ರಿ ಯಾಕರ? ಸ್ಟಾರ್ಟಿಂಗ್ ಇಷ್ಟ ಇರ್ತಾವ್ರಿ, ಇಷ್ಟೆಲ್ಲ ಕಮ್ಮಿ ಕೊಡಕ್ಕಾಗಂಗಿಲ್ಲ ಬಿಡ್ರಿ. ಇನ್ನು ಮಳೆಗಾಲದೊಳಗೆ ತಿನ್ರಿ ಬೇಕಾದ್ರೆ ನಿಮಗೆ ಕಮ್ಮಿಗ ಬೇಕಂತಂದ್ರೆ. ಅಲ್ಲಪ್ಪ ನೀ ಯಾವಾಗ ಬರ್ಬೇಕಾಗಿತ್ತಿಲ್ಲ, ಮತ್ತೆ ಇವಾಗ ಯಾಕೆ ಬಂದಿ? ನಮ್ಗೆ ಇರ್ಲಾರ್ದ ಆಸೆ ಹುಡ್ಸಕ್ ಬಂದಿಯೇನೆ ಮಾವಿನ ಹಣ್ಣು ತೋರಿಸಿ. ಇದು ಒಳ್ಳೆ ಕತಿ ಆತಲ್ಲೋ ಮಾರಾಯ. ಆ ಕಡೆ ನೀವು ತಗೊಂಡಿತ್ತಂದ್ರೆ ನಾ ಇಲ್ಲಿ ನಿಂದಿರ್ತೀನಿ, ಇಲ್ಲ ಅಂದ್ರೆ ನಾ ಸುಮ್ಮನೆ ಹೋಗ್ತೀನಿ. ನಿಮಗೆ ಬೇಕಾದ್ರೆ ತಗೋರಿ, ಇಲ್ಲಾಂದ್ರೆ ಬಿಡ್ರಿ. ಸುಮ್ಮನೆ ಯಾಕೆ ನಾನು ಟೈಮ್ ವೇಸ್ಟ್ ಮಾಡತ್ತೀರಿ? ಇನ್ನೂ ಊರು ಅಡ್ಡಾಡ್ಬೇಕು ನಾನು. ಇನ್ನೂ ಮಾವಿನ ಹಣ್ಣು ನಾನು ಇನ್ನೂ ಯಾರಿಗೂ ಮಾರಿಲ್ಲ. ಮೊದ್ಲು ಇಲ್ಲೇ ಬಂದ್ರೆ ತಡಿ ಅಂದ್ರೆ ಈ ಕಡೆ ಬಂದ್ರೆ ನೀವು ನೋಡಿದ್ರೆ ಹಿಂಗೆ ಮಾತಾಡತ್ತೀರಿ. ನೋಡಿದಿನೇ ನೀ ಈ ಪರಿ ರೇಟ್ ಇಟ್ಟಿದ್ದಕ್ಕೆ ಯಾರು ತಗೊಂಡಿಲ್ಲ ಈ ಕಡೆ ಮಾವಿನಕಾಯಿ ಮಾವಿನ ಹಣ್ಣೆ. ಅದ ನಾವು ಹೇಳಿದ ರೇಟ್ ಕೊಟ್ಟೆ ಅಂದ್ರೆ ನಿಮ್ಗೆ ಬುಟ್ಟೆಗಿನೆಲ್ಲ ಖಾಲಿ ಆಗ್ತಾವು. ನೋಡ ಯೋಚನೆ ಮಾಡೆ, ನಾವು ಹೇಳಿದ ರೇಟ್ ಕೊಟ್ಟು ಹೋಗು ಸುಮ್ಮನೆ. ನೀವು ಹೇಳಿದ ರೇಟ್ ಕೊಟ್ಟು ಎಲ್ಲ ಖಾಲಿ ಮಾಡ್ಕೊಂಡು ಬಿಕಾರಿ ಗಟ್ಟಿ ಹೋಗ್ಬಿಡ್ತೀನಿ ನಾನು. ಅಲ್ಪ ನಾನು ಇರ್ಲಾರ್ದ ರೇಟ್ ಹೇಳಿದ್ಯಾ? ನಿಂಗೆ ಇರೋ ರೇಟೇ ಹೇಳಿದೀವಪ್ಪ. ಇನ್ನೋಡ ನೀನು ಹೇಳೋ ರೇಟಿಗೆ ಇನ್ನೂ ಯಾರು ತಗೊಂಡಿಲ್ಲ ಅಂತೇಳಿ ನೀನೇ ಅಂತಿ. ಅಯ್ಯೋ ಅಕ್ಕಾರ, ನಾ ತಗೊಂಡಿದ್ದೆ ಅಂತ ಹೇಳಿಲ್ಲ ರೀ. ಮೊದ್ಲು ಇದ ಒಣಗಿ ಬಂದ ಅಂತ ಹೇಳತ್ತೀನಿ ನಾನು. ನೋಡಿ ಬೈಜಾನ, ನಮಗೆ ಮಾವಿನ ಹಣ್ಣು ತಿನ್ನೋ ಆಸೆ ಬಂದ್ಬಿಟ್ಟೈತ್ರಿ. ಈಗ ನೀವು ಕಮ್ಮಿ ಮಾಡಿ ಕೊಡಬೇಕ ನಮಗ. ನೀವು ಈಗ ಆಸೆ ಹುಟ್ಟಿಸಿ ಹೋಗ್ಬಿಟ್ರೆ ಹೆಂಗ ಬೈಜಾನ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. क्या है आपा ये सकरे तू ಬೈಜಾನ ದೋಜಿ होता नहीं चाहिए आपा। 1000 रुपए देखो, 1000 रुपए देकर ले वो 1000 ರೂಪಾಯಿ ಬಹುತ್ ಹೋತಾ ಜಿ. 300 ಕರೋ. ಈಗ ಹಿಂಗ ನಿಂದಿರ್ತೀಯೋ, ಏನಾರ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀಯೋ? ತಗೋದಕ್ಕಾರ ನಂಗೆ ಇದ್ರಾಗ ಲಾಭನ ಬೇಡ್ರಿ, ಒಂದ್ ಇಟ್ಟು ಲಾಭನ ಬೇಡ ನನಗೆ. 900 ರೂಪಾಯಿ ಲಾಸ್ಟ್ ನೋಡ್ರಿ, 900 ರೂಪಾಯಿ ಲಾಸ್ಟ್ ತಗೊಳ್ತೀರಿನ? ಶ್ವೇತಾಂಬರಿ ನೀನು ಇಲ್ಲದೆ ಉತ್ಸವ
ತಗೊಂತೀನಿ ನನಗಂತೂ ಮಾವಿನ ಹಣ್ಣು ಬೇಕು. ನನ್ನ ಪ್ರಿಯವಾದ ಮಾವಿನ ಹಣ್ಣು ಇಷ್ಟು ದಿನಕ್ಕೆ ಬಂದಿದ್ದಾವೆ, 1 ವರ್ಷ ಕಾಯಬೇಕು ನಿನಗೋಸ್ಕರ. ಕುಸುಮಿ ನೀನಾಲೇದೆ ಏನ್ಲೇ ನಿನ್ನ ಅವತಾರ ಕುಸುಮಿ? ಕುಸುಮಿ ಏನ್ಲೇದು ನಿಂದು ದೊಂಬ್ರಾಟ? ಆಲೇ ನಿನ್ನ ಗಂಡ ನೋಡು ಕೆರಕ್ಕೆ ತೊಳ್ಕೊಂಡ್ ಕೊಡಂಗಿಲ್ಲ ನಿನಗ. ಹೆಂಗ ಮಾಡ್ಕೊಂಡಿ ನಿನ್ನ ಅವತಾರ ಏನ್ ತಾನ? ಏ ಮಿಸ್ ಓಲ್ಡ್ ಲೇಡಿ, ನನ್ನ ಗಂಡ ಯಾಕೆ ಕೊಡಿತ ನನಗ? ನನ್ನ ಗಂಡನೇ ತಂದು ಕೊಟ್ಟಿರುವ ಬಟ್ಟೆ ಇದು ನೋಡ್ವಾ. ಹರೇ ಹುಕ್ಕಿ ಹುಕ್ಕಿ ಹರ ನೋಡಿಕಿಗೆ ಇಷ್ಟು ವರ್ಷ ಇರ್ಲಾರ್ದು ಈಗ ಬಂದೈತಿ. ಮಗಳ ಮದುವೆ ಮಾಡಿ ಕಳ್ಸಾಳ, ಇನ್ನೇನೈತಿ? ಮಗಳ ಇದಕ್ಕೆ ಹಾಕೊಳಕ್ ಆಗ್ತಿದ್ದಿಲ್ಲ, ಅದಕ್ಕೆ ಮಗಳ ಮದುವೆ ಮಾಡಿ ಕಳಿಸಿದ್ಮೇಲೆ ಹಾಕೊಂಡಾಳ ನೋಡ್ರಿ. ಇವ ಓಣ್ಯಾಗೆಲ್ಲ ಚಿಚ್ಚಿ ತುತು ಇಂಥ ಜನರ. ಯಾಕೆ ಪ್ರೇಮಿ, ನಾನೇನ ಅರ್ಧಂಬರ್ಧ ಮೈ ಕಾಣೋಂಗಿದಾರ ಹಾಕೊಂಡೇನ ಚಿಚಿ ತುತು ಅನ್ನಕ? ಪೂರ್ತಿ ಮೈ ಮುಚ್ಚಂಗ ಹಾಕೊಂಡೇನಿ. ಅದಕ್ಕೆ ಯಾಕಷ್ಟು ನಾಟಕ ಮಾಡ್ತಿ? ನನ್ನ ಹೊಟ್ಟೆ ನನ್ನ ಇಷ್ಟ, ನೀನೇನ್ ಮಾತಾಡ್ತಿಲೆ? ಕಟ್ಕೊಂಡಿದ್ ಗಂಡನ ಏನನ್ನಂಗಿಲ್ಲ, ನೀ ಯಾವ ಸೀಮೆ ಮೂಳಿ ನನಗ್ ಮಾತಾಡಾಕ? ಏ ಕುಸ್ಮಂದು ಅಕ್ಕ, ಸೂಪರ್ ಸೂಪರ್ ಮಸ್ತಿಗೆ ಕಾಣ್ತಿದ್ದೀರಾ. ಥ್ಯಾಂಕ್ ಯು ಲೇ ಪಾಟಿ. ಕುಸ್ಮಕ್ಕರ, ನಾವ್ ನಿಮಗಿನ್ ಸಣ್ಣವರಾದ್ರೂ ನಮಗಿನ್ನೂ ಅಂತ ಅರ್ಬಿ ಹಾಕೊಳಕ್ ಬಿಟ್ಟಿಲ್ಲ. ನಿಮಗ್ ನೋಡಿದ್ರ ಮಕ್ಕಳ ವಯಸ್ಸಿಗೆ ಬಂದು ಮದುವೆ ಮಾಡಿ ಕಳಿಸಿದ್ರಿ, ಆದ್ರೂ ಇಂಥ ಬಟ್ಟೆ ಹಾಕೊಳೋ ಭಾಗ್ಯ ಸಿಕ್ಕಿದ್ ಬಿಡ್ರಿ ನಿಮಗ. ಎಲ್ಲದಕ್ಕೂ ಪಡ್ಕೊಂಡು ಬಂದಿರ್ಬೇಕು ಅದಕ್ಕೆ. ಕುಸ್ಮಿ ಕರೆನ ನಿನ್ ಗಂಡ ಕೊಟ್ಟಾರ ಆನೇ ಇದೆ ನಿನಗ? ಕರೆ ಹೇಳ ಯವ್ವ. ನನ್ನ ಮಗಳು ಅರ್ಬಿ ಇದ್ವಾ ಮನ್ಯಾಗ, ಇದ ಹಾಕೊಂಡು ತೋರಿಸಿದ ನನ್ನ ಗಂಡಗ. ನನ್ನ ಗಂಡ ಭಾಳ ಇಷ್ಟಪಟ್ಟು ಬಿಟ್ಟ. ನನ್ನ ಹೆಂಡತಿ ಎಷ್ಟು ಚಂದ ಕಾಣತ್ತಾಳ. ನನ್ನ ಹೆಂಡತಿಗೆ ವಯಸ್ಸಾಗೈತೆ ಅನ್ನೋಗತ್ತೆ ಕಾಣತ್ತಿಲ್ಲ, ಎಷ್ಟು ಸಣ್ಣ ಹುಡುಗಿ ಕಾಣತ್ತಾಳ, ಎಷ್ಟು ಹೀರೋನಿಗತೆ ಕಾಣತ್ತಾಳ ಹೆಂಡತಿ ಅಂತ ಹೊಗಳಿ ಬಿಟ್ಟ. ನನಗೆ ಭಾಳ ಖುಷಿ ಆಗ್ಬಿಡುತ್ತ. ಅದಕ್ಕೆ ಇಲ್ಲೇನು ಹಾಕೊಂಡ್ಬಂದೆ. ಪುಣ್ಯ ಮಾಡಿ ಬಿಡಿಯವ ಅಂತ ಗಂಡ ಪಡ್ಯಾಕ. ಹಂಗಂದ್ರೆ ನಮ್ಮ ಗಂಡುಗಳು ಮುಂದೆ ನಾನು ಹಾಕೊಂಡ್ಬಿಟ್ವಿ ಅಂತಂದ್ರ ಕೆರ ಕಿತ್ ತಗೊಂಡ್ ಹೊಡಿತಾರಂಗ. ಏನ್ರಿ ಅಕ್ಕ, ನಿಮ್ಗೇನ್ ಮಾವಿನ ಹಣ್ಣು ಬೇಕು? ಇನ್ನ ಹೋಗ್ಲು ಏನು ಹೇಳತ್ತಿಲ್ಲ ನೀವು? ಏಪ ಪಟ ಪಟ ಒಂದು ರೇಟ್ ಮಾಡ್ಕೊಡಪ್ಪ. ನೀನೆ ಎಷ್ಟೊತ್ತು ಮಾಡ್ತಿ ಕಡೆ? ಎಷ್ಟೊತ್ತು ಮಾಡ್ತೀನ? ನೀವ ಕಡೆ ಮಾಡ್ಕೊಂಡು ನಿಂತೀರಿ, ಏನನ್ನೋದು ಹೇಳೋದ್ ಬಿಟ್ಟು. ಸರಿ ತಗೋಪ್ಪ, ನಮಗೂ ಬೇಡ ನಿಂಗೂ ಬೇಡ. 500 ರೂಪಾಯಿ ಡಜನ್ ಮಾಡು. ಭಾಳ ಕಮ್ಮಿ ಆತ್ರಿ ಅದು. 500 ರೂಪಾಯಿ ಲಾಸ್ಟ್ ನೋಡಪ್ಪ, ಕೊಡೋದು ಈ ಥರ ಕೊಡು, ಇಲ್ಲಾಂದ್ರೆ ಹೋಗು ಸುಮ್ಮನೆ. ಕರೆಕ್ಟ್ ಐತಿ, ಅಷ್ಟು ಮಾಡಿ ಇಲ್ಲಾಂದ್ರೆ ಹೋಗು. ಬೋಣಿಗೆ ಒಂದಾಗಿಲ್ಲ, ಇವು ನೋಡ್ರಿ ಹಿಂಗ ಗಂಟು ಬಿದ್ದಾವು. ಏನ್ ಮಾಡ್ಲಿಪ್ಪ, ಯಾರಿಗಂತ ತೋರ್ಸತ್ತಿಲ್ಲಲ್ಲ. ಎಷ್ಟೊತ್ತು ಯೋಚನೆ ಮಾಡ್ತೀಯೋಪ್ಪ, ಕೊಟ್ಟು ಹೋಗೋ ಕಡೆ ಪಟ ಪಟ. ಸರಿ ತಗೋರಿ, ಯಾರ್ಯಾರ ಬೇಕ್ರಿ? ನಂಗೊಂದು ಡಜನ್ ಕೊಡಪ್ಪ. ನನಗೊಂದು ಅರ್ಧ ಡಜನ್ ಕೊಡ್ರಿ. ನಂಗೂ ಒಂದು ಅರ್ಧ ಡಜನ್ ಕೊಡಪ್ಪ ಸಾಕು. ನಮ್ದಕ್ಕೆ ಒಂದು ಡಜನ್ ಕೊಡ್ರಿ. ನಮಗೂ ಒಂದು ಡಜನ್ ಕೊಡು. ಓ ಅಪ್ಪಿ, ನಿಂಗ ಬೇಕಾ? ಅಪ್ಪಿನ ಅಂಕಲ್, ನಾನು ನಿಮ್ಮ ಕಣ್ಣಿಗೆ ಹೆಂಗ್ ಕಾಣಿಸ್ತಾ ಇದ್ದೀನಿ? ಹೆಂಗ್ ಕಾಣಿಸಾತಿ ಅಂದ್ರೆ ಇನ್ನೂ ಸಣ್ಣ ಹುಡುಗಿ ಅದೀವ ನೀನೆ, ಕಾಲೇಜ್ ಹೋಗ್ತೀವದಿಲ್ಲ ನೀನೆ. ಹೋಗ ನಿಮ್ಮ ಮಮ್ಮಿ ಕೇಳ್ಕೊಂಡ್ ಹೋಗ, ಮಾವಿನ ಹಣ್ಣು ಬೇಕೋ ಬೇಡ ಅಂತೇಳಿ. ಅಂಕಲ್, ನಮಗೂ ಒಂದು ಡಜನ್ ಕೊಡ್ರಿ, ನಮ್ಮ ಮಮ್ಮಿ ಹೇಳ್ಯಾರ್ರಿ. ಸರಿ ತಗೋವಾ. ಅಂಕಲುನ ಮಮ್ಮಿನ ಎಲ್ಲಿಂದ ಉಟ್ಕೊಂಡು ಇವೆಲ್ಲ? ಏ ಸುಮ್ಮನಿರಲ್ಲ ಅಲ್ಟಕ್ಕ, ನೋಡ್ ನಾ ಅವ್ರ ಕಣ್ಣಿಗೆಲ್ಲ ಸಣ್ಣ ಹುಡುಗಿ ಕಾಣತ್ತೀನಿ. ಹೌದು ಬಿಡುವ, ಮೆಚ್ಚಬೇಕು ನಿನಗೆ. ಕೊಟ್ಟೆ ನೋಡಪ್ಪ ಎಲ್ಲಾರ್ಗು ರೊಕ್ಕ. ಹಾ ತಗೊಂಡೇನ್ ತಗೋರಿ. ಬಸ್ ಜಯಂತಿಗೆ ಬರ್ತೀಯನ್ಪ? ಮತ್ತೆ ಏರಿಸ್ಬೇಕಲ್ಲ ಅವಾಗ ಬರ್ತೀಯನ? ಇನ್ನು ಸತ್ತು ಈ ಓಣಿ ಕಾಲಿಡಂಗಿಲ್ವೇ ನಾನು? ಹ್ಞೂನ್ರಿ ಯಾಕಾರ, ಬರ್ತೀನಿ. ತಪ್ಪಿಸ್ಬೇಡಪ್ಪ, ಮತ್ತೆ ಅವಾಗ ಬೇಕಾಗ್ತಾವ ಮತ್ತೆ ಬಸ್ ಜಯಂತಿಗೆ ಏರ್ಸಾಕೆ. ಸರಿ ತಗೋರಿ, ಬರ್ತೀನಂತ. ಮಾವಿನಣ್ರಿ ಮಾವಿನಣ್ಣ. ಎಲ್ಲದವ ನಿಮ್ಮವ್ವ ಕೇಳ್ಕೊಂಡ್ ಬಂತೇನೆ? ಎಷ್ಟು ಕೆಜಿ ತಗೊಂತಂದ್ಲೆ? ಕೆಜಿ ಗತಿ ಯಾಕೆ ತಗೊಳ್ಳಿ, ಡಜನ್ ಗಟ್ಲೆ ತಗೊಂತೀನಿ ನಾನು. ಮೂಲಂಗಿ ಮುಸುಡಕ್ಕೆ ಮೊದಲು ಬಟ್ಟೆ ಬದಲಾಸೋಗ್ ಹೆಂಗ್ ಕಾಣತಿ ನೋಡ ಹಂಗ. ನನ್ನ ಬ್ಯೂಟಿ ನೋಡಿ ನಿಂಗೆ ಹೊಟ್ಟೆ ಕಿಚ್ಚಲೇ. ಈಗ ಮುದ್ಕ ಅನ್ನಲ್ಲ, ಸಣ್ಣ ಹುಡುಗಿ ಕಾಣತಿ ನನಗೆ, ನಿನಗೆ ಹೊಟ್ಟೆ ಕಿಚ್ಚಾಗತೈತಿ. ನನ್ನ ಬ್ಯೂಟಿ ನಿಂಗೆ ಕೊಟ್ಟಿಲ್ಲಲ್ಲ ದೇವ್ರೆ. ನೀ ನೋಡ ಮುದುಗಿಗೆ ಕಾಣ್ತಿ, ನಾನು ನೋಡಿ ಸಣ್ಣ ಹುಡುಗಿ ಜೊತೆ ಕಾಣ್ತಿ ನಂಗೆ. ಅದಕ್ಕೆ ಯಾಕೆ ಬೇಕೇವ ನಿನ್ ಬ್ಯೂಟಿ? ಆಗ ವಯಸ್ಸೋಗೆಲ್ಲ ಅದನ್ನ ಚಂದ ಮಾಡಕ್ ಭಾಳ ಕೆಲಸ ನನಗೆ. ನಿನ್ ಜೊತೆ ಯಾಕೆ ಮಾಡ್ಕೊಂಡು ಇರ್ತಾಳೆ, ನಿನಗಂತ ಮಾಡಕ್ ಕೆಲಸ ಇಲ್ಲ, ಇಂಥವೆಲ್ಲ ಹಾಕೊಂಡು ಕುಣಿತಿ. ಎಷ್ಟರ ಸೊಕ್ಕೈತ್ ನೋಡ ಜಯಕಾಕಿ, ಸುಮ್ಕ ಬೈದು ಹೋಗ್ತಾಳೆ. ಆಕೆ ಗೊತ್ತಿಲ್ಲ ಏನ್ಲೇ ನಿನಗೆ, ಆಕೆ ಯಾವಾಗಲೂ ಇದ್ದಿದ್ದಲ್ಲ ಮುಚ್ಚಿ ಒಯ್ದು ಒಂದು. ಅಲ್ಲಿ ನೀ ಯಾಕೆ ಹಾಕೊಂಡೋಗಿ ನಿಂತಿ ಇಂತಾರ್ಬಿ? ಚಂದ ಕಾಣತಿದ್ವು ಅಂತ ಹಾಕೊಂಡೆ ಬಿಡ. ನಾನು ದಿವಸ ಹಾಕೊಂತೀರನ, ಇವತ್ತೊಂದಿನ ಹಾಕೊಂತೀನಿ. ಇರ್ಲಿ ಬಿಡ್, ಚಂದ ಕಾಣತಿ. ಶ್ರೀಕರಣಿ ಮಾಡ್ತೀನಿ ಇವತ್ತು, ಮಸ್ತ್ ಶ್ರೀಕರಣಿ ಮಾಡಿ ಪುರಿ ಮಾಡಿ ತಿಂತೇನೆ. ಪುರಿ ಮಾಡ್ತೀಯ? ಒಳಗೆ ಮಾಡ್ಲಿ, ಚಲೋ ಆಗ್ತೈತಿ ನೋಡು. ಶಿವಿ ಒಳಗೆ ಶಿವಿ ಯಾರು ತಿಂತಾರವಾ, ಪುರಿ ಮಾಡ್ಕೊಂಡು ತಿಂದ್ರ ಆತ. ನಾನು ಅಷ್ಟ ಮಾಡ್ತೀನ್ವಾ.